ಗಾಯ್ಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದರೆ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮ್ ಏನಾದರೂ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ನಂತರ ನೀವು ಅಪ್ಲೈ ಮಾಡಿದರೆ ಮೊನೆಟೈಸೇಷನ್ಗೆ ಓಕೆನಾ. ಸೊ ನೀವು ಮೊನೆಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ 2 ರಿಂದ 3 ವೀಕ್ ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ 2 ರಿಂದ 3 ವೀಕ್ ಗಂಟನೂ ವೆಯ್ಟ್ ಮಾಡಬೇಕಾಗುತ್ತೆ. ಹತ್ರ ನಿಮಗೆ 20 ದಿನ 21 ದಿನ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಓಕೆನಾ. ಸೊ ಆವಾಗ ನಿಮ್ಮೊಂದು ಚಾನಲ್ನ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ ಅವರು. ಚೆಕ್ ಮಾಡ್ಕೊಳ್ಳಿ ನಂತರ ನಿಮ್ಮೊಂದು ಚಾನಲ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ಸಾಕು, ಅಲ್ಲೇನಪ್ಪ ಅಂತಂದು ನಿಮಗೆ ಆಕ್ಸೆಪ್ಟ್ ಅನ್ನೋದು ಮಾಡ್ತಾರೆ. ನಿಮ್ಮೊಂದು ಚಾನಲ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದರೆ ನಿಮಗೆ ಮೇಲ್ ಮುಖಾಂತರ ಕೂಡ ತಿಳಿಸ್ಕೊಡ್ತಾರೆ ನಿಮ್ಮೊಂದು ಚಾನಲ್ ನಾವು ಆಕ್ಸೆಪ್ಟ್ ಮಾಡಿದ್ವಿ, ನಿಮ್ಮೊಂದು ಚಾನಲ್ ಮೊನೆಟೈಸ್ ಆನ್ ಮಾಡಿದ್ವಿ, ನೀವು ಇಂದ ಯೂಟ್ಯೂಬಿಂದ ದುಡ್ಡು ಅನ್ನೋದು ಮಾಡ್ಬೋದು ಅಂತ ಓಕೆನಾ. ಆದರೆ ಇದೇನಪ್ಪ ಅಂತಂದು 2 ರಿಂದ 3 ವೀಕ್ ತೋರಿಸ್ತದಲ್ವಾ, ಇದು ಅಷ್ಟು ಟೈಮ್ ತೊಗೊಳ್ಳಲ್ಲ ನಿಮಗೆ ಓಕೆನಾ. ಕೇವಲ ನಿಮಗೆ 24 ಅವರ್ಸ್ ಅಷ್ಟೇ ಟೈಮ್ ತೊಗೊಳುತ್ತೆ ಓಕೆನಾ. ನೀವು ಮೊನೆಟೈಸೇಷನ್ಗೆ ಅಪ್ಲೈ ಮಾಡಿಬಿಟ್ಟು ತಕ್ಷಣ ನಿಮಗೆ 24 ಅವರ್ಸಲ್ಲಿ ನಿಮಗೆ ರಿಪ್ಲೈ ಬಂದುಬಿಡುತ್ತೆ ನಿಮ್ಮೊಂದು ಚಾನಲ್ ಮೊನೆಟೈಸ್ ಆಗಿದೆಯಾ ಅಥವಾ ಇಲ್ವಾ ಅಂತ ನಿಮಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ ನಿಮಗೆ ಗೈಸ್ ಓಕೆನಾ. ಆ್ಯಂಡ್ ಲಾಸ್ಟ್ ಟೈಮ್ ಏನಪ್ಪ ನಮ್ಮೊಂದು ಚಾನಲ್ ಕೂಡ ಮೊನೆಟೈಸ್ ಆಗಿದೆ ಅಂದ್ಬಿಟ್ಟು ನಮಗೆ ಮೇಲ್ ಮುಖಾಂತರನೇ ತಿಳಿಸ್ಕೊಟ್ಟಿದ್ರೆ ನಿಮ್ಮೊಂದು ಚಾನಲ್ ಮೊನೆಟೈಸ್ ಆಗಿದೆ, ನೀವು ಯೂಟ್ಯೂಬ್ ಕಡೆಯಿಂದ ದುಡ್ಡು ಮಾಡ್ಬೋದು ಅಂತ. ಬಟ್ ಏನಪ್ಪ ಅಂತಂದ್ರೆ ನಾನು ಮೊನೆಟೈಸೇಷನ್ಗೆ ಯಾವ ಥರ ಮಾಡೋದು ಅಂತ ಕೂಡ ಒಂದು ವೀಡಿಯೋ ಕಂಪ್ಲೀಟಾಗಿ ಮಾಡಿದ್ದೀನಿ ನನ್ನೊಂದು ಚಾನಲಲ್ಲಿ ಇದೆ ಅದು ಓಕೆನಾ. ಸೊ ಆ ಒಂದು ವೀಡಿಯೋಗೆ ಏನಪ್ಪ ಅಂದರೆ ಕೆಲವೊಂದು ಒಬ್ಬರು ಬ್ರದರ್ ಕಮೆಂಟ್ ಮಾಡಿದರೆ, ಬ್ರೋ ನಮ್ಮೊಂದು ಚಾನಲ್ ಕೂಡ ಮೊನೆಟೈಸ್ ನಮ್ದು ಆನ್ ಆಗಿದೆ, ಆದರೆ ನಮ್ಗೆ ಇಲ್ಲೇನಪ್ಪ ಅಂದರೆ ಡಾಲರ್ ಐಕನ್ ತೋರಿಸ್ತಾ ಇಲ್ಲ. ಆ್ಯಂಡ್ ಎರಡನೇ ಸ್ಟೆಪ್ಪಲ್ಲಿ ಏನಪ್ಪ ಅಂತ ಇನ್ ಪ್ರೋಗ್ರೆಸ್ ತೋರಿಸ್ತಿದೆ, ಇನ್ನು ಕಂಪ್ಲೀಟಾಗಿ ನಮ್ದೇನು ತೋರಿಸ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ ಗೈಸ್ ಓಕೆನಾ. ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಬ್ರದರ್ ನಿಮಗೆ ನೀವು ಮೊನೆಟೈಸೇಷನ್ಗೆ ಏನಾದರೂ ಅಪ್ಲೈ ಮಾಡಿದಿರಿ ಅಂತಂದರೆ ಸಾಕು, ನಿಮಗೆ ಪ್ರತಿಯೊಂದು ಡೀಟೇಲ್ ಅಷ್ಟೇ ಓಕೆನಾ ನಿಮಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ ಯೂಟ್ಯೂಬ್ ಅವರು. ನಿಮಗೆ ಆ ಥರ ಇದೇನು ತಿಳಿಸ್ಕೊಡಲ್ಲ ಓಕೆನಾ. ನಿಮ್ಮೊಂದು ಚಾನಲ್ ಎಲ್ಲ ಕರೆಕ್ಟಾಗಿತ್ತು ಅಂತಾರೆ ಮೊನೆಟೈಸೇಷನ್ಗೆಲ್ಲ ಎಲಿಜಿಬಲ್ ಇತ್ತು ಅಂತಂದರೆ ಸಾಕು, ನಿಮಗೆ ಆರಾಮಾಗಿ ಮೊನೆಟೈಸೇಷನ್ ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣ ನಿಮ್ಗೆ ಏನಪ್ಪ ಅಂದರೆ YT ಸ್ಟುಡಿಯೋದಲ್ಲಿ ನಿಮ್ಗೆ ಡಾಲರ್ ಐಕನ್ ಬರುತ್ತೆ ಓಕೆನಾ. ಸೊ ನೀವು ಮೊನೆಟೈಸೇಷನ್ ಅಪ್ಲೈ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನು ಬರಲ್ಲ ಅಲ್ಲಿ, ಜಸ್ಟ್ ಓಕೆನಾ ನಿಮ್ಗೆ ವಾಚ್ ಟೈಮ್ ತೋರಿಸುತ್ತೆ, ಸಬ್ಸ್ಕ್ರೈಬರ್ ತೋರಿಸುತ್ತೆ ಅಷ್ಟೇ. ಆ್ಯಂಡ್ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಗೆ ಕಂಪ್ಲೀಟಾಗಿ ಏನಪ್ಪ ಅಂತ ಮೊನೆಟೈಸೇಷನ್ ಆಗಿದ ನಂತರ ನಿಮ್ಗೆ ಕಂಪ್ಲೀಟಾಗಿ ಒಂದು ಡಾಲರ್ ಐಕನ್ ಬರುತ್ತೆ ಓಕೆನಾ. ಡಾಲರ್ ಐಕನ್ ಯಾವಾಗ ಬಂತು ನಿಮ್ಮೊಂದು ಚಾನಲಲ್ಲಿ ಆವಾಗ ಅಂದ್ಕೊಳ್ಳಿ ನಿಮ್ಮೊಂದು ಚಾನಲ್ ಮೊನೆಟೈಸೇಷನ್ ಆನ್ ಆಗಿದೆ ಅಂತ ನಿಮ್ಗೆ ಇಮೇಲ್ ಮುಖಾಂತರ ಕೂಡ ತಿಳಿಸ್ಕೊಡ್ತಾರೆ ಗೈಸ್ ಓಕೆನಾ. ನಿಮ್ಗೆ ನಿಮ್ಮೊಂದು ಚಾನಲ್ ಮೊನೆಟೈಸ್ ಆಗಲಿ ಅಥವಾ ಆಗದೇ ಇರಲಿ ನಿಮಗೆಲ್ಲನೂ ಅಷ್ಟೇ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ. ಯಾರೆಲ್ಲ ಮೊನೆಟೈಸೇಷನ್ಗೆ ಅಪ್ಲೈ ಮಾಡಿದ್ದೀರಾ ಓಕೆನಾ, ನೀವೆಲ್ಲನೂ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಸಾಕು, ನೀವು 24 ಅವರ್ಸ್ ವೆಯ್ಟ್ ಮಾಡಿ ನಿಮಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ ನಿಮ್ಮೊಂದು ಚಾನಲ್ ಮೊನೆಟೈಸ್ ಆಗಿದೆಯಾ ಅಥವಾ ಇಲ್ವಾ ಅಂತ ಗೈಸ್ ಓಕೆನಾ. ನಮ್ಮೊಂದು ಚಾನಲ್ ಕೂಡ ಲಾಸ್ಟ್ ಟೈಮ್ ಆಗಿದೆ ಮೊನೆಟೈಸು, ಆ್ಯಂಡ್ ಮೇಲ್ ಮುಖಾಂತರ ಕೂಡ ನಮಗೆ ತಿಳಿಸೋದು ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಇವಾಗ ಹೊಸದಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಯೂಟ್ಯೂಬ್ ಚಾನಲ್ ಬರಬೇಕು ಅಂದ್ಕೊಂಡಿದ್ರೆ, ಆ್ಯಂಡ್ ತುಂಬ ಅಂದರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಇದ್ದಾವೆ ಓಕೆನಾ. ಸುಮ್ಮನೆ ಇವಾಗ ಯೂಟ್ಯೂಬ್ ಅವರು ಮೊನೆಟೈಸೇಷನ್ ಮಾಡಲ್ಲ ಓಕೆನಾ. ಯಾರೆಲ್ಲ ಒರಿಜಿನಲ್ ಕಂಟೆಂಟ್ ಮಾಡ್ತಾರೋ, ಯಾರೆಲ್ಲ ಕಷ್ಟಪಡ್ತಾರೋ ಯೂಟ್ಯೂಬಲ್ಲಿ ಅವರು ಮಾತ್ರನೇ ಆಕ್ಸೆಪ್ಟ್ ಮಾಡ್ಕೊತಾರೆ ಯೂಟ್ಯೂಬ್ ಅವರು ಓಕೆನಾ. ಈ ಥರ ನೀವು ಸಿಕ್ಕಿದ ಕಂಟೆಂಟ್ ಎಲ್ಲ ಮಾಡಿಬಿಡ್ತೀನಿ ನಾನು ಯೂಟ್ಯೂಬಲ್ಲಿ ಗ್ರೋ ಮಾಡಿಬಿಡ್ತೀನಿ ಅಂತಂದ್ರೆ ಇವಾಗಿನ ಟೈಮಲ್ಲಿ ಆಗೋದೇ ಇಲ್ಲ. ಯೂಟ್ಯೂಬ್ ಏನಪ್ಪ ಅಂತಂದ್ರೆ ಬರ್ತಾ ತುಂಬ ಸ್ಟಿಕ್ ಆಗ್ತಿದೆ ಓಕೆನಾ. ಏನಕ್ಕಪ್ಪ ಅಂದರೆ ಕ್ರಿಯೇಟರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗಿದ್ದಾರೆ. ಸೊ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಪ್ಪ ಅಂದ್ರೆ ತುಂಬ ಬರ್ತಾ ಇದ್ದಾವೆ. ಸೊ ಅದನ್ನು ಫಾಲೋ ಮಾಡಲೇಬೇಕು ನೀವು ಓಕೆನಾ. ಫಾಲೋ ಮಾಡ್ಕೊಂಡ್ರೆ ನಾಳೆ ದಿನಗಳಲ್ಲಿ ನೀವು ಯೂಟ್ಯೂಬಿಂದ ದುಡ್ಡು ಅನ್ನೋದು ಮಾಡೋಕ್ಕಾಗೋದು, ಇಲ್ಲ ಅಂತಂದರೆ ದುಡ್ಡು ಮಾಡೋಕ್ಕೆ ಯಾವತ್ತಿಗೂ ಆಗಲ್ಲ ಓಕೆನಾ. ಒರಿಜಿನಲ್ ಕಂಟೆಂಟ್ ಮಾಡಿ, ಒರಿಜಿನಲ್ ವಾಯ್ಸ್ ಇರಲಿ, ಒರಿಜಿನಲ್ ಫೇಸ್ ಇರಲಿ ನಿಮ್ಮದು. ಆ್ಯಂಡ್ ಒಂದು ಕಾಲದಾಗಿತ್ತು ನಿಮ್ಮದು ಓಕೆನಾ. ಯೂಟ್ಯೂಬಲ್ಲಿ ಏನಪ್ಪ ಅಂತಂದು ಯಾವ್ದು ಸಿಕ್ಕಿದ್ದೆಲ್ಲ ವೀಡಿಯೋ ಮಾಡಿಬಿಡ್ತಾ ಇದ್ರು, ಆ್ಯಂಡ್ ಮೊನೆಟೈಸೇಷನ್ ಆಗ್ತಾಯಿತ್ತು ಚಾನಲು, ಆವತ್ತಿಂದನೇ ದುಡ್ಡು ಅನ್ನೋದು ಮಾಡ್ಬೋದಾಗಿತ್ತು. ಆದರೆ ಇವಾಗ ಆ ಥರ ಇಲ್ಲ, ರೂಲ್ಸ್ ಅನ್ನೋದು ತುಂಬ ಚೇಂಜ್ ಆಗಿಬಿಟ್ಟಿದೆ ಓಕೆನಾ. ಯಾರೆಲ್ಲ ಒರಿಜಿನಲ್ ವೀಡಿಯೋಸ್ ಮಾಡ್ತಾರೋ, ಯಾರೆಲ್ಲ ಒರಿಜಿನಲ್ ಕಂಟೆಂಟ್ ಮಾಡ್ತಾರೋ ಅವರು ಮಾತ್ರ ಆಕ್ಸೆಪ್ಟ್ ಅನ್ನೋದು ಮಾಡ್ತಾಯಿದ್ರು ಯೂಟ್ಯೂಬ್ ಅವರು. ಆ್ಯಂಡ್ ಈ ಥರ ಬೇರೆ ಒಂದು ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಬೇರೆ ಗಿಮಿಕ್ಸ್ಗಳನ್ನು ಮಾಡ್ಕೊಂಡು ಚಾನಲಲ್ಲಿ ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡೋದು, ಈ ಥರವೆಲ್ಲ ನಡೆಯಲ್ಲ ಇನ್ನು ಮುಂದೆ ಯೂಟ್ಯೂಬಲ್ಲಿ. ಯೂಟ್ಯೂಬ್ ತುಂಬ ಸ್ಟಿಕ್ ಆಗ್ತಿದೆ. ಆ್ಯಂಡ್ ಯಾರೆಲ್ಲ ಯೂಟ್ಯೂಬಲ್ಲಿ ಇದ್ದೀರಾ ಆ್ಯಂಡ್ ನೋಡಿಕೊಂಡು ಹುಷಾರಾಗಿ ಚಾನಲ್ ಗ್ರೋ ಮಾಡ್ಕೊಳ್ಳಿ. ಆ್ಯಂಡ್ ಹುಷಾರಾಗಿ ವೀಡಿಯೋಸ್ಗಳು ನೋಡ್ಕೊಂಡು ಅಪ್ಲೋಡ್ ಮಾಡಿ ಓಕೆನಾ. ಒರಿಜಿನಲ್ದೇ ಇರಬೇಕು ಅಷ್ಟೇ, ನೀವು ಏನಾದರೂ ಮಾಡಿ ಒರಿಜಿನಲ್ ಕಂಟೆಂಟೇ ಇರಬೇಕು ನಿಮಗೆ ಓಕೆನಾ. ಸೊ ಮತ್ತು ಗ್ಯಾಸ್ ಎಲ್ಲನೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಕೂಡ ಏನಾದರೂ ನಿಮ್ಮೊಂದು ಚಾನಲ್ ಕೂಡ ಏನಾದರೂ ಮೊನೆಟೈಸೇಷನ್ಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ನೀವು 2 ರಿಂದ 3 ವೀಕ್ ಗಂಟೆ ವೆಯ್ಟ್ ಮಾಡಿ ಅಂತ ಅಲ್ಲೇ ತೋರಿಸುತ್ತೆ ನಿಮಗೆ. ಬಟ್ ಅಷ್ಟು ಟೈಮ್ ತೊಗೊಳ್ಳಲ್ಲ, ನಿಮಗೆ 24 ಅವರ್ಸಲ್ಲಿ ನಿಮಗೆ ರೀಪ್ಲೈ ಬಂದುಬಿಡುತ್ತೆ ನಿಮ್ಮೊಂದು ಚಾನಲ್ ಮೊನೆಟೈಸ್ ಆಗಿದ್ದೀವಾ ಅಥವಾ ರಿಜೆಕ್ಟ್ ಮಾಡಿದ್ದೀವಾ ಅಂತ ನಿಮಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ ಓಕೆನಾ. ನೀವೆಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ, ಯಾರನ್ನೂ ಕೇಳೋದು ಅವಶ್ಯಕತೆ ಇಲ್ಲ ಓಕೆನಾ. ಮತ್ತೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೊಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಗೈಸ್ ಓಕೆನಾ. ಆ್ಯಂಡ್ ಇವತ್ತು ನೋಡೋದಲ್ಲಿ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.